ದೆಹಲಿಯಲ್ಲಿ ತಡರಾತ್ರಿ ಸಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಪ್ರತಿಭಟನೆಗಳು ಆಗ್ತಾನೆ ಇತ್ತು. ಅದು ಇನ್ನಷ್ಟು ನಿನ್ನೆ ರಾತ್ರಿಯೂ ಕೂಡ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪದ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ಪ್ರತಿಭಟನೆ. ದೆಹಲಿಯ ಕರ್ನಾಟಕ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿರುವಂತಹ ಕರ್ನಾಟಕ ಪ್ರದೇಶದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ವಿದ್ಯಾರ್ಥಿಗಳನ್ನ ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಪೊಲೀಸರ ಮೇಲೇನೆ ವಿದ್ಯಾರ್ಥಿಗಳಿಂದ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಕೂಡ. ಲಾಠಿ ಚಾರ್ಜ್ ಮಾಡಿದ್ರೆ ನಾವು ಬಿಡೋದು ಬೇಡ, ನಾವು ಕಲ್ಲು ತೂರ್ಬಿಡೋಣ ಅಂದ್ಬಿಟ್ಟು ಕಲ್ಲು ಇಟ್ಕೊಂಡ್ ಬಂದಿದ್ದಾರೆ. ಹೇಗೋ ಕಲ್ಲು ತೂರಾಟದಲ್ಲಿ ಎಸಿಪಿ ವಿವೇಕ್ ಭಗತ್ಗೆ ಗಾಯ ಆಗಿದೆ. ದೆಹಲಿಯ RML ಆಸ್ಪತ್ರೆಗೆ ವಿವೇಕ್ ಭಗತ್ ಅವರನ್ನ ದಾಖಲು ಮಾಡಲಾಗಿದೆ. ಸದ್ಯ ಇಂಟರ್ನೆಟ್ ಸ್ಥಗಿತ ಮಾಡಿರುವಂಥದ್ದು ಪೊಲೀಸರು. ಅಲ್ಲಿ ದಿನದಿಂದ ದಿನಕ್ಕೆ ಆ ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಆಗ್ತಾ ಇದೆ, ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಇನ್ನಷ್ಟು ತೀವ್ರವಾಗ್ತಾ ಇದೆ. ಈಗ ತೋರಿಸ್ತಾ ಇದೆ ನೋಡಿ, ಅಲ್ಲಿದ್ದಂಥ ಪ್ರತಿಭಟನಾಕಾರರ ಜೊತೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿದ್ದಾರೆ, ದೊಣ್ಣೆಗಳನ್ನು ಇಟ್ಕೊಂಡಿದ್ದಾರೆ, ಇವರು ಅಟ್ಯಾಕ್ ಮಾಡಿದ್ದಾರೆ. ಸಿಕ್ಕಿದ್ರಲ್ಲಿ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ನೀಟ್ ಹೆಸರಿನಲ್ಲಿ ಜೋರಾಗ್ತಾ ಇದೆ ರಾಜಕೀಯ. 3 ದಿನಗಳಿಂದ ಸಂಸತ್ನಲ್ಲಿ ಗದ್ದಲ ಜೋರಾಗಿದೆ. 3 ದಿನಗಳಿಂದ ಸಂಸತ್ ಅಧಿವೇಶನ ಶುರುವಾದಾಗಲಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರು ಗದ್ದಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ನಿನ್ನೆ ಕಪ್ಪು ಬಟ್ಟೆಯನ್ನ ಧರಿಸಿ ಸಂಸತ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಾಂಗ್ರೆಸ್ ಅಲ್ಲಿ ಸಂಸತ್ನ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಸಿಜೆಪಿ ಮಾಡ್ತಾ ಇತ್ತಲ್ಲ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಅದು ಈಗ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡದಂತೆನೂ ಕೂಡ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಕಾಂಗ್ರೆಸ್ ಖಂಡನೆ. ಇಂದೂ ಸಹ ಸಂಸತ್ನಲ್ಲಿ ನೀಟ್ ಗದ್ದಲ ಫಿಕ್ಸೆ. ಇವತ್ತು ಕೂಡ ಜೋರಾಗಿ ಗಲಾಟೆ ಆಗುತ್ತೆ. ನೀಟ್ ಅಕ್ರಮದ ಬಗ್ಗೆ ಮೌನ ಮುರಿದಿರುವಂಥದ್ದು ಕೇಂದ್ರ. ಅಧಿವೇಶನದಲ್ಲಿ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ JP ನಡ್ಡಾ. ನಾವು ರೆಡಿ ಇದೀವಿ, ಅವ್ರು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ JP ನಡ್ಡಾ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾವು ರೆಡಿ ಇದೀವಿ, ಚರ್ಚೆ ಮಾಡೋಣ ಅಂತ. ಕೌಂಟರ್ ಎಲ್ಲಿಂದ ಬಂತು? ಕಾಂಗ್ರೆಸ್ನವರು ಕೇಳ್ತಾ ಇದ್ರು, CJP ಅವರು ಕೇಳ್ತಾ ಇದ್ರು, ವಿರೋಧ ಪಕ್ಷದವ್ರು ಕೇಳ್ತಾ ಇದ್ರು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ. ಇನ್ನ ಕಾಂಗ್ರೆಸ್ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ JP ನಡ್ಡಾ. ಕಾಂಗ್ರೆಸ್ ಕಾಲದಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕರ್ನಾಟಕ ಸೇರಿದಂತೆ ಹಲವೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ ಬಗ್ಗೆ ಕಾಂಗ್ರೆಸ್ ಏಕೆ ಮಾತನಾಡ್ತಾ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. JP ನಡ್ಡಾ ಏನ್ ಮಾತನಾಡಿದ ನೋಡ. चाहा है कि संसद में इसकी चर्चा हो, शॉर्ट ड्यूरेशन डिस्कशन, लॉन्ग ड्यूरेशन डिस्कशन, बिजनेस एडवाइजरी कमेटी में आप तय करो कितना समय आपने लेना है, 12 घंटे लेना है, 18 घंटे लेना है. राज्यसभा में मैं लीडर ऑफ द हाउस के नाते मैंने हमेशा इस बात को माना है कि जो विपक्ष जितने आवर्स तय करे हम चर्चा के लिए तैयार हैं. सरकार चर्चा के लिए तैयार है और विपक्ष को इस बात को ध्यान में लेकर के उसे गोल पोस्ट नहीं चेंज करना चाहिए. हम आरोप नहीं लगा रहे हैं, आरोप प्रत्यारोप नहीं होना चाहिए. कर्नाटक में जहाँ पर कांग्रेस की सरकार है वहाँ भी प्रेपरेटरी बोर्ड एग्ज़ाम में पेपर लीक हुआ, PUC के पेपर में लीक हुआ. तो इस तरीके से मेरे को तो ये कुछ नाम मैंने लिए हैं अभी. ये इसकी बहुत लंबी फेयर लिस्ट है जिसके बारे में हम चर्चा चाहेंगे कि जब चर्चा नहीं, हम तो उनका हालचाल पूछने गए. उनकी शिफ्टिंग हुई सफदरजंग से, हम वो मेदांता में पहुँचे. तो एक तो वो ICU में थे तो वहाँ पर बहुत रिस्ट्रिक्टेड वातावरण होता है, लेकिन उसके बीच में हमने उनका हालचाल पूछा, उनके बेटरमेंट की बातचीत हमने की और हमने कहा कि आप अपना अनशन तोड़िए और आप मुख्य धारा में शामिल होकर के. तो उन्होंने कहा ठीक है, हम इस पर आपको आई विल रिस्पॉन्ड बैक. आज उन्होंने पत्र लिखा है मुझे, ओपन लेटर लिखा है. हम उस पर जवाब देंगे. ಸೋನಂ ವಾಂಗ್ಚುಕ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರುವಂತದ್ದು. ಹರಿಯಾಣದ ಮೇದಾಂತ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ.
ತಡರಾತ್ರಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಜೆಪಿ ನಡ್ಡಾ. ಕೇಂದ್ರ ಸಚಿವ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವಂತದ್ದು ಸೋನಂ ವಾಂಗ್ಚುಕ್. ಪ್ರಧಾನ್ ರಾಜೀನಾಮೆ ದಿಢೀರ್ ಕೈಬಿಟ್ಟಿದ್ದಾರೆ ವಾಂಗ್ಚುಕ್. ಅವರ ಪ್ರತಿಭಟನೆ ಉಪವಾಸ ಆರಂಭ ಆಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಈಗ ಆ ಒಂದು ಬೇಡಿಕೆಯನ್ನ ಕೈಬಿಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಂತ ನೀಟ್ ಹುಡುಗರಿಗೆ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅದಕ್ಕೆ ಸರ್ಕಾರ ಒಪ್ಪಿದೆ ಅಂತ ಹೇಳಿದ್ದಾರೆ. ಹಾಗೆ ಮಾಡಿದ್ರೆ ಮಾತ್ರ ನಾನು ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡ್ತೇನೆ ಅಂತ ಹೇಳಿರುವಂಥದ್ದು. ವಿದ್ಯಾರ್ಥಿಗಳ ಮೇಲಿನ ಕೇಸ್ ವಾಪಸ್ ಪಡೆದ್ರೆ ಉಪವಾಸ ಅಂತ್ಯ ಆಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಸೋನಂ ವಾಂಗ್ಚುಕ್. ತಮ್ಮ ಆಗ್ರಹ ಇತ್ತಲ್ಲ, ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಮನವಿಯಿಂದ ಹಿಂದೆ ಸರಿತಾ ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಬೇಕು, ಹಾಗೆ ನೀಟ್ ವಿಚಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಿಜೆಪಿ ಮೇಲೆ ನಡೆದಂತ ಲಾಠಿ ಚಾರ್ಜ್ ಕ್ರೂರವಾಗಿದೆ. ಲಾಠಿ ಚಾರ್ಜ್ ನಡೆಸಿದವರ ವಿರುದ್ಧ ಕೋರ್ಟ್ಗೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲಾಠಿ ಚಾರ್ಜ್ ನಡೆಸಿದವರ ವಿರುದ್ಧ ಕೋರ್ಟ್ಗೆ ಹೋಗಲಾಗಿದೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಂದು ನಮ್ಮ ಪ್ರತಿಭಟನೆಯ 34ನೇ ದಿನ. ಸೋನಂ ಅವರ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮಾಡ್ತೇವೆ ಅಂತ ದೀಪ್ಗೆ ಹೇಳಿದ ಸಿಜೆಪಿಯ ಸಂಸ್ಥಾಪಕ, जिरले पार्टिया संस्थापक ಹೇಳಿಕೆ ಇದು. तो जो लाठी चार्ज हुआ है उस पर मैं बोल चुका हूँ. इट वॉज वेरी ब्रूटल और जिन पुलिस ऑफिसर्स ने ये करा है उनको लेकर हम कोर्ट में जाएंगे. और हमारे प्रोटेस्ट का आज 34th डे है. सोनम सर की हंगर स्ट्राइक जारी है. आज उनकी हंगर स्ट्राइक का 26th डे है. तो जब तक हमारी डिमांड्स नहीं होती, डिमांड्स पूरी नहीं होती, तब तक हमारा प्रोटेस्ट जारी रहेगा. बट वी आर रिक्वेस्टिंग सोनम सर टू एंड हिज हंगर स्ट्राइक बिकॉज वी कैन नॉट अफोर्ड टू लूज हिज लाइफ. ये बाहर से लोग भेजे जा रहे जानबूझकर प्रोटेस्ट को खराब करने के लिए. हम यहाँ पर 1 महीने से बैठे हुए थे. 1 महीने में ऐसी कोई वारदात नहीं हुई. लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए. और यही लोग हैं जो पथराव कर रहे हैं बीजेपी के. पुलिस यहाँ पर पत्थरों के ट्रक लाकर रखती है. बीजेपी के गुंडे आते हैं, वो पत्थरबाजी करते हैं और फिर कॉकरोच जनता पार्टी के लोगों को बदनाम करते हैं. तो जो लाठी चार्ज ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಜಿರ್ಲೆ ಪಾರ್ಟಿಯ ಅಭಿಜಿತ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಹೋರಾಟವನ್ನ ಬಿಡೋದಿಲ್ಲ, ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಅಂತ. ಆ ಹೋರಾಟ ಇನ್ನಷ್ಟು ತೀವ್ರವಾಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಇವತ್ತು? ಅವರನ್ನು ಮನವೊಲಿಸುವಂತ ಏನಾದರೂ ಚಾನ್ಸಸ್ ಇದೆಯಾ ಕೇಂದ್ರ ಸರ್ಕಾರದಿಂದ? ಇನ್ನು ಒಂದ್ ಕಡೆ ಸಂಸತ್ನ ಒಳಗಡೆ ಕಾಂಗ್ರೆಸ್ ಇದನ್ನ ಇನ್ನಷ್ಟು ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು. ಸಂಸತ್ನ ಒಳಗಡೆನೂ ಕೂಡ ರಣಾಂಗಣ ಏರ್ಪಡುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಇವತ್ತು. ಪೃಥ್ವಿ, ಖಂಡಿತ ಇವತ್ತು 4ನೇ ದಿನ ಪ್ರತಿಭಟನೆ ಇನ್ನಷ್ಟು ಜೋರಾಗಿದೆ. ಬೆಳಗ್ಗೆನೇ ಏನೋ ದೆಹಲಿಯ ಸಾಕಷ್ಟು ಕಡೆ ಕನಾಟ್ ಪ್ಲೇಸ್ ಇರ್ಬೋದು, ಟಾಲ್ಸ್ಟಾಯ್ ಮಾರ್ಗ್ ಇರ್ಬೋದು, ಜಂತರ್ ಮಂತರ್ ಇರ್ಬೋದು, ಸುಮಾರು 3-4 ಕಡೆ ಸಾಕಷ್ಟು ಪ್ರೊಟೆಸ್ಟ್ಗಳು ಜೋರಾಗ್ತಾ ಇದೆ. ಬೆಳಗ್ಗೆ ಪೊಲೀಸರ ಜೊತೆ ವಾಗ್ವಾದಗಳು ನಡೀತಾ ಇದೆ. ಏನೋ ಕಾಕ್ರೋಚ್ ಪಾರ್ಟಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಅವರು ಪೊಲೀಸರ ಜೊತೆ ವಾಗ್ವಾದ ಶುರು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ. ಇವತ್ತು ಸಂಸತ್ನ ಒಳಗಡೆ ಮತ್ತು ಹೊರಗಡೆ ಸಾಕಷ್ಟು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಪಾರ್ಟಿಗಳು ಹೊರಗಡೆ ಪ್ರತಿಭಟನೆ ಮಾಡಿದ್ರೆ, ಕಾಂಗ್ರೆಸ್ ಅವರು ಮತ್ತು ವಿಪಕ್ಷಗಳು ಸಂಸತ್ ಒಳಗಡೆ ಗದ್ದಲೆಬ್ಸಿ ಒಂದಿಷ್ಟು ಸ್ಪಷ್ಟನೆಯನ್ನು ಕೇಳೋದಕ್ಕೆ ಏನು ಡಿಮ್ಯಾಂಡ್ಸ್ ಇದೆ ಈ ನೀಟ್ ಸಂಘರ್ಷದ ವಿಚಾರದಲ್ಲಿ, ಅದಕ್ಕೆ ಕ್ಲಾರಿಫಿಕೇಷನ್ ಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಹಠ ಹಿಡಿರ್ತಕ್ಕಂಥದ್ದು ಕಾಂಗ್ರೆಸ್. ಹಾಗಾಗಿ ಸಂಸತ್ನ ಒಳಗಡೆ ನಿನ್ನೆ ಯಾವ ರೀತಿ ಆಯಿತು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಗಲಾಟೆ ಗದ್ದಲ ಕೋಲಾಹಲ ಇದ್ದಾಳಂತ ಎಲ್ಲ ಸಾಧ್ಯತೆ ಇದೆ. ಮತ್ತು ಪ್ರತಿಭಟನೆ ತುಂಬ ವಿಕೋಪಕ್ಕೆ ತಿರುಗಿರೋ ಕಾರಣ ಕೇಂದ್ರ ಸರ್ಕಾರ ಏನು ದೆಹಲಿ ಸರ್ಕಾರ ಒಂದಿಷ್ಟು ಏನೋ ಸ್ಟ್ರಿಕ್ಟಾಗಿ ಮಾಡಿದೆ. ಈಗಾಗಲೇ ಸುಮಾರು 15+1 16 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿದೆ. ಮಾಬನ್ನು ಕಂಟ್ರೋಲ್ ಮಾಡೋದಕ್ಕೆ ಏನೇನು ಬೇಕೋ ಸಾಕಷ್ಟು ಯುವಕರಿರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ವಿಪಕ್ಷಗಳಿರ್ಬೋದು ಅಥವಾ ಕಾಕ್ರೋಚ್ ಪಾರ್ಟಿ ಸದಸ್ಯರಿರ್ಬೋದು, ಇವರೆಲ್ಲರೂ ಕೂಡ ಒಂದಿಷ್ಟು ಏನೋ ಮಾಬನ್ನು ಕಂಟ್ರೋಲ್ ಮಾಡೋದಕ್ಕೆ ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಿದೆ, 16 ಮೆಟ್ರೋ ಸ್ಟೇಷನ್ಗಳನ್ನ. ಅದ್ರ ಜೊತೆ ನಿನ್ನೆ ಸಂಜೆಯಿಂದನೇ ಇಂಟರ್ನೆಟ್ ಸಂಪರ್ಕವನ್ನು ಕಟ್ ಮಾಡಿದೆ. ಅಂದರೆ ಇಂಟರ್ನೆಟ್ ಸೇವೆ ಇದೆ, ಸಾಮಾಜಿಕ ಜಾಲತಾಣಗಳೇ ಸಾಕಷ್ಟು ಪೋಸ್ಟ್ಗಳು ಮಾಡ್ತಕ್ಕಂಥದ್ದು, ಪ್ರತಿಭಟನೆಗೆ ಕರೆ ಕೊಡ್ತಕ್ಕಂಥದ್ದು, ಒಂದಿಷ್ಟು ಕಿಡಿಗೇಡಿಗಳು ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ಸಂದೇಶಗಳನ್ನ ಕಳ್ಸಕ್ಕಂಥದ್ದು, ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗಿರೋ ಕಾರಣ ನಿನ್ನೆ ಸಂಜೆಯಿಂದನೇ ಮಾಪ್ ಕಂಟ್ರೋಲ್ಗೆ ಏನೇನು ಬೇಕೋ ಎಲ್ಲ ಕ್ರಮಗಳನ್ನ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಮಾಡಿದೆ. ಹಾಗಾಗಿ ಪ್ರತಿಭಟನೆ ಸಾದಷ್ಟು ಕಂಟ್ರೋಲ್ ಮಾಡೋದಕ್ಕಂದ್ರೆ ಹಿಂಸಾರೂಪಕ್ಕೆ ಏನು ಪ್ರತಿಭಟನೆ ತಿರುಗುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಕ್ರಮಗಳನ್ನ ಕೈಗೊಂಡಿದೆ. ಇನ್ನೊಂದು, ಕಾಂಗ್ರೆಸ್ ಅವರು ಏನು ಪ್ರತಿಭಟನೆ ಜೋರು ಮಾಡಿದರೆ ಇವತ್ತು NDA ದವರು ಕೂಡ ಎಲ್ಲ ಸಂಸದರು ಕೂಡ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ
ಏನು ಇವತ್ತು ಸಂಸತ್ ಒಳಗಡೆ ಮುಖ್ಯವಾಗಿ ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದು ಪ್ರಮುಖ ಬೇಡಿಕೆ. ಅದರ ಜೊತೆ ಏನು ವಿದ್ಯಾರ್ಥಿಗಳ ಮೇಲೆ ಪ್ರತಿಭಟನೆ ಮಾಡಿದ್ರು ಅವ್ರ ಮೇಲೆ FIR ಆಗಿದೆ, ಕೇಸ್ಗಳಾಗಿದೆ, ಅದನ್ನು ವಾಪಸ್ ತಗೋಬೇಕು. ಮತ್ತು ಏನು ವಿದ್ಯಾರ್ಥಿಗಳು ಸುಮಾರು 15 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರಿಗೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ತಲಾ ಪರಿಹಾರ ನೀಡಬೇಕು ಅಂತಕ್ಕಂಥದ್ದು ಪ್ರಮುಖ ಅಜೆಂಡಾ ಆಗಿದೆ. ಈ ಬೇಡಿಕೆಗಳನ್ನ ಆಯಿತು ನಾವು ಈಡೇರಿಸ್ತೀವಿ ಮಾತಾಡೋಣ ಅಂತ ಈಗ ಆಲ್ರೆಡಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ, JP ನಡ್ಡಾ ಕೂಡ ಹೇಳಿದ್ದಾರೆ. ಹಾಗಾಗಿ ಸಂಸತ್ನಲ್ಲೇ ದೇಶದ ಜನರ ಎದುರುಗಡೆ ಚರ್ಚೆಗಳು ಶುರುವಾದ ಹಂತದಲ್ಲಿ ಈ 3 ಪ್ರಮುಖ ಬೇಡಿಕೆಗಳನ್ನು ಏನಾದರೂ ಕೇಂದ್ರ ಸರ್ಕಾರ ಒಪ್ಪಿ ಹೌದು ನಾವು ಇದಕ್ಕೆಲ್ಲ ಘೋಷಣೆ ಏನಾದರೂ ಮಾಡಿದರೆ ಮೋಸ್ಟ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹೆಜ್ಜೆಯನ್ನು ಹಿಂದಿಡುವಂಥ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು ಪೃಥ್ವಿ, ನಾವಿಲ್ಲಿ ವಾಂಗ್ಚುಕ್ ನೀವಾಗಲೇ ಹೇಳ್ತಿದ್ರಿ ಪ್ರತಿಭಟನೆ ಶುರು ಮಾಡಿದ್ದೇ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಥವಾ ಅವರನ್ನು ಮೋದಿ ಅವರು ಏನೋ ಸಸ್ಪೆಂಡ್ ಮಾಡಿ ಏನೋ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥದ್ದು. ಆದರೆ ನಿನ್ನೆ JP ನಡ್ಡಾ ಅವರು ವಾಂಗ್ಚುಕ್ ಅವ್ರನ್ನ ಭೇಟಿ ಆದಮೇಲೆ ಒಂದಿಷ್ಟು ಬದಲಾವಣೆ ಕಾಣಿಸಿದೆ, ಅಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಿದ್ರು, ಆ ಪ್ರಮುಖ ಬೇಡಿಕೆಯಿಂದ ಹಿಂದೆ ಸರಿದಿದ್ದಾರೆ. ವಿದ್ಯಾರ್ಥಿಗಳ ಮೇಲೇನು FIR ಆಗಿದೆ, ಕೇಸ್ಗಳಾಗಿದೆ, ಅದನ್ನು ಅವರು ವಾಪಸ್ ತಗೊಂಡ್ರೆ ಸಾಕು, ನನ್ನ ಪ್ರತಿಭಟನೆಯನ್ನು ಕೈ ಬಿಡ್ತೀನಿ ಅಂತಕ್ಕಂಥ ಒಂದು ವಿಡಿಯೋ ಸಂದೇಶ ಕಳಿಸಿದ್ದಾರೆ. ಮತ್ತು ಹಾಗೆ ಒಂದು ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದಾರೆ. ಹೀಗಾಗಿ ಪ್ರತಿಭಟನೆ ಅತಿರೇಕಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ. ಅದನ್ನು ಸಾಧ್ಯವಾದಷ್ಟು ಏನು ಕಡಿಮೆ ಮಾಡಿ ಯಥಾಸ್ಥಿತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೋ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಪ್ರಮುಖ ಹೆಜ್ಜೆಗಳನ್ನಿಟ್ಟಿದೆ. ಇವತ್ತು ಏನಾಗುತ್ತೆ ಅಂತಕ್ಕಂಥದ್ದು ಕೆಲವು ಗಂಟೆಗಳಲ್ಲಿ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸಂಸತ್ನಲ್ಲಿ ಏನಾಗುತ್ತೆ, ಸಂಸತ್ನ ಹೊರಗಡೆ ಏನಾಗುತ್ತೆ, ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ತಾರಾ ಅಥವಾ ಫೈನಲಿ ಒತ್ತಡಕ್ಕೆ ಮಣಿದೇನಾದರೂ ರಾಜೀನಾಮೆ ಕೊಡಿಸ್ತಾರಾ ಅಂತ. ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.